ಶಾಸಕರು ಮತ್ತು ಸಚಿವರು ಒಟ್ಟಿಗೆ ಊಟ ಮಾಡುವುದರಲ್ಲಿ ತಪ್ಪಿಲ್ಲ. ಇದನ್ನು ಮುಖ್ಯಮಂತ್ರಿ ಬದಲಾವಣೆಗೆ ಹೋಲಿಸುವುದು ಸರಿಯಲ್ಲ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಊಟ ಮಾಡುತ್ತಾರೆ, ಅದಕ್ಕೂ ರಾಜಕೀಯ ಬದಲಾವಣೆ ಎನ್ನಲು ಆಗುತ್ತದೆ ಎಂದು ಅವರು ಪ್ರಶ್ನಿಸಿದರು. ಹೊಸ ಶಾಸಕರು ಸಚಿವರಾಗಬೇಕು ಎಂಬ ಆಸೆ ಇರುತ್ತದೆ, ಅದರಲ್ಲಿ ತಪ್ಪೇನಿದೆ, ಅದನ್ನು ನಿರ್ಧಾರ ಮಾಡುವುದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದರು. ನಾನು ಹೇಳಿದ್ದೀನಿ, ನಮ್ಮ ಕಡೆನೂ ಗಮನಿಸ್ಕೊಡಿ, ಬೆಳಗಾವಿ ಸಿಟಿಗೆ ಸಲುವಾಗಿ ಮಾಡಿಕೊಡಿ. ಅದು ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಹೇಳಿಲ್ಲ, ನಮ್ಮ ಸಿಟಿ ಸಲುವಾಗಿ ಮಾಡಿಕೊಡಿ. ಅವ್ರ ದೂರ ಇದೆ, ಅವರೆಲ್ಲ ಅಲ್ಲಿಂದ ನೋಡಾಕತ್ತಾರು, ನಮ್ಮ ಕಡೆಯಿಂದ ನೋಡಿ ಅಂದ್ರೆ ಹೇಳಿದ್ದೀನಿ. ಶಾಸಕರು ಮಂತ್ರಿ ಮಾಡ್ಬೇಕಂತ ಒಂದು ಪತ್ರ ಬರ್ತಿದ್ದಾರೆ ಸರ್, ತಾವು ಕೂಡ ಆಕಾಂಕ್ಷಿ ಆಗಿದ್ದೀರಿ, ಏನ್ ಡಿಮಾಂಡ್ ಮಾಡ್ತೀರಿ ಸರ್? ಹೊಸ ಏನು ಶಾಸಕರು ಆಗಿದಾರೋ, ಈಗ ಬಿಜೆಪಿದಲ್ಲೇ ನೋಡಿದ್ರು, ನಾವು ಬಿಜೆಪಿದಲ್ಲೇ ನೋಡಿದ್ರೆ ಫಸ್ಟ್ ಟೈಮ್ MLAಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹೊಸ ಯಾರಿಗೆ ಅಂತ ಕೊಡ್ಬೇರಿ, ನಿಮಗೆ ನಮಗೆ ಯಾರಿಗೆ ಇಲ್ಲ, ಯಾರಿಗೆ ಒಂದು ಕೊಡಿ ಅಂದರೆ ಒಂದು 5 ಮಂದಿ ಕೊಡಿ ಅಂದರೆ ಹೇಳಿದ್ದೀವಿ. ಯಾರು ಇಲ್ಲ, ಎಲ್ಲರೂ 30 ಮಂದಿ ಅದಾರ. ಎಲ್ಲರಿಗೂ ಆಸೆ ಇರ್ತೈತಿ, ನಮಗೇನು ಆಸೆ ಇದೆ. ಯಾರು ಏನು ಹೈಕಮಾಂಡ್ ಡಿಸಿಷನ್ ತಗೊಳ್ತಾರೋ ಅದಕ್ಕೂ ನಾವು ಒಪ್ಪಿದ್ದೀವಿ. ನಾವು ಮೊದಲಿಂದ ಪ್ರಾಮಾಣಿಕ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಮೊದಲು ಯಾವಾಗ ಹೋಗಲಿಲ್ಲ, ಮುಂದಿನ ಯಾವಾಗ ಹೋಗೋದಿಲ್ಲ. ಹೈಕಮಾಂಡ್ ಏನು ನಿರ್ಣಯ ತಗೋತೀವಿ ಅದರಿಗೆ ನಾವು ಬಂದಿದ್ದೀವಿ. ಪದೇ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒಂದ್ ಕಡೆ DK ಬಣ, ಮತ್ತೊಂದ್ ಕಡೆ CM ಬಣ ಅಂತೇಳಿ ಕರೆ ಎಳೆಯೋದು ಯಾವಾಗ? ಇಲ್ಲೇ ಮೊನ್ನೆ ಮಾಗಡಿ ಶಾಸಕರೋದು ಅವ್ರದ್ದು ಹುಟ್ಟಿದ ದಿವಸ ಇತ್ತು, ಅವ್ರ ಬರ್ತ್ಡೇ ಇತ್ತು. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಮ್ಮ ಸ್ನೇಹಿತರು ಹೋಗಿದ್ರು. ಅದು ಬರ್ತ್ಡೇ ಪಾರ್ಟಿಗೆ ನೀವು ಪೊಲಿಟಿಕಲ್ಗೆ ಅಟ್ಯಾಚ್ ಮಾಡಬೇಡಿ. ಎಲ್ಲರೂ ತಮ್ಮ ಲೀಡರ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಆಸೆ ಇರ್ತೈತಿ, ಮಾತಾಡ್ಲಿ. ಅವರು ಏನು ತಪ್ಪಿದೆ? ಸಿದ್ದರಾಮಯ್ಯ ಸಾಬ್ ನಮ್ದು ಮುಖ್ಯಮಂತ್ರಿ. DK ಸಾಹೇಬ್ನ 15 ವರ್ಷದಿಂದ ಬೆಳಗಾವಿ ಸಿಟಿ ಅಧ್ಯಕ್ಷ ಇದ್ದೇನೆ, ಅವ್ರು ನಮ್ದು ಅಧ್ಯಕ್ಷರು. ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರ ನಮ್ಮ ಲೀಡರು. ಎಲ್ಲರೂ ನಮ್ಮದು ಏನಂದ್ರೆ ಹೈಕಮಾಂಡ್ ಡಿಸಿಷನ್ ತಗೋತಾರೋ, ಯಾರಿಗೆ ಮಾಡ್ತಾರೋ, ಸತೀಶ್ ಅಣ್ಣಗೆ ಮಾಡಲಿ, DK ಸಾಹೇಬ್ಗೆ ಮಾಡಲಿ, ಸಿದ್ದರಾಮಯ್ಯ ಸಾಹೇಬ್ ಇರಲಿ, ಎಲ್ಲರೂ ಬಗ್ಗೆ ನಾವು ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಅದರಿಗೆ ನಾವು ಬರ್ತೀವಿ. ಭವಿಷ್ಯದಲ್ಲೇ ನಾ ಏನು ಅಸ್ಟ್ರಾಲಜರ್ ಇಲ್ಲ, ಅಸ್ಟ್ರಾಲಜರ್ ಇತ್ತಂದ್ರೆ ಹೇಳ್ತಿದ್ನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2-3 ವರ್ಷ ಕಳ್ತಾ ಹೋಯ್ತು, ಆದ್ರೂ ಕೂಡ CM ಅವ್ರು ಆಗ್ತಾರೆ, ಇವ್ರು ಆಗ್ತಾರೆ, ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ? ಗೊಂದಲ ಬರೇ ನಾವು ಮಾಡ್ತಾ ಇದ್ದೀವಿ. CM ಹೇಳಲಿಲ್ಲ, DCM ಹೇಳಲಿಲ್ಲ, ಬೇರೆ ಅವರು ಹೇಳಿಲ್ಲ. ಮಾಧ್ಯಮದಲ್ಲೇ ಮತ್ತು ನಮ್ಮದಲ್ಲೇ ನಮ್ಮ ಲೀಡರ್ಗೆ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೊಳ್ಳೋದಿದೆ ಅವ್ರು ಡಿಸಿಷನ್ ತಗೋತಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.